ಕಾರ್ಯಕ್ರಮದ ಸ್ವಾರಸ್ಯಕರ ಏನಂದ್ರೆ ಕನ್ನಡ ಹಬ್ಬ ಮತ್ತು ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಗುರುದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ. ಒಡನಾಡಿಗಳ ಒಡನಾಟದಿಂದ ಒಟ್ಟುಗೂಡಿರುವ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಧಕರು ಇದ್ದಾರೆ, ಸಮಯ ಸಾಧಕರು ಇರ್ತಾರೆ. ಸಮಯ ಸಾಧಕರು ಅಳಿದು ಹೋಗುತ್ತಾರೆ, ಸಾಧಕರು ಮಾತ್ರ ಉಳಿದು ಹೋಗುತ್ತಾರೆ. ಹಾಗಾಗಿ ನಮ್ಮ ನಡುವೆ, ನಿಮ್ಮ ನಡುವೆ ವಿರಾಜಮಾನರಾಗಿ ಕುಳಿತಿರ್ತಕ್ಕಂಥ ಶ್ರೀಯುತ ಶರಣ ರಾಮನಮಲಿ ಸಾಹಿತಿಗಳು ಹತ್ನಳ್ಳಿ ಇವರ ಕಿರು ಪರಿಚಯವನ್ನ ಮಾಡಲಿಕ್ಕೆ ನಾನು ತುಂಬಾ ಉತ್ಸುಕತೆ. ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ, ಸಮಯ ಮತ್ತು ಸಂದರ್ಭಗಳು ಎಂಥ ವ್ಯಕ್ತಿಯನ್ನ ದೊಡ್ಡ ಸ್ಥಾನದಲ್ಲಿ ಕೊಂಡೊಯ್ಯುತ್ತೆ ಮತ್ತು ಅಷ್ಟೇ ಸಣ್ಣ ಸ್ಥಾನಕ್ಕೂ ಕೊಂಡೊಯ್ಯುತ್ತೆ. ಆ ದೊಡ್ಡ ಸ್ಥಾನ ಬರಬೇಕಾದ್ರೆ ಅದರ ಹಿಂದಿನ ಬದುಕಿನ ಚಿತ್ರಣಗಳು ತುಂಬಾ ಸಾರಸಕರವಾಗಿದೆ. ಅವರನ್ನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಬದುಕು ಎಂದ್ರೆ ನೆಪವಾಗಿ ಉಳಿಯೋದಲ್ಲ, ನೆನಪಾಗಿ ಉಳಿಯುವಂತ ಕೆಲಸವನ್ನು ಯಾರು ಮಾಡ್ತಾರೋ ಅವರು ನಮ್ಮ ಕಣ್ಣ ಮುಂದೆ ಸಾಧಕರಾಗಿರ್ತಾರೆ. ಶ್ರೀಯುತರು ವಿಜಯನಗರ ಜಿಲ್ಲೆ ಹಗರಬೊಮ್ಮನಹಳ್ಳಿ ತಾಲೂಕು ತಮ್ಮರಹಳ್ಳಿ ಗ್ರಾಮದಲ್ಲಿ 1950ರಲ್ಲಿ ಜನನವಾಗಿರ್ತಾರೆ. ಹಾಗೆ ವಿಶೇಷವಾಗಿ ಇವರು BCom ಪದವೀಧರರು. ತಮ್ಮರಹಳ್ಳಿಯಲ್ಲಿ 8 ವರ್ಷ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿ ಆನಂತರ ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಕೆಲಸವನ್ನು ನಿರ್ವಹಿಸಿ ಹರಪನಹಳ್ಳಿಯಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಕಾರ್ಯನಿರ್ವಹಿಸಿ 2008ರಲ್ಲಿ ನಿವೃತ್ತಿ ಹೊಂದಿ ಹರಪನಹಳ್ಳಿ ಹೊಂಗಳಿನಲ್ಲಿ ವಿಶ್ರಾಂತಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಓದುವುದು, ಬರೆಯುವುದು ಆತ್ಮತೃಪ್ತಿಗಾಗಿ ಎಂದುಕೊಂಡು ಸಾರಸುತ್ತ ಲೋಕಕ್ಕೆ 11 ಪುಸ್ತಕಗಳನ್ನ ಕೊಟ್ಟಂತ ಖ್ಯಾತಿ ಶ್ರೀಯುತರಿಗೆ ಸಲ್ಲುತ್ತದೆ. ಸಾಹಿತ್ಯ, ಸಂಗೀತ ಹಾಗೂ ಹಲವಾರು ಸಾಮಾಜಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಶ್ರೀಯುತರು ಹರಪನಹಳ್ಳಿ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷತೆ 1998ರಿಂದ 2002ವರೆಗೆ ನಿರ್ವಹಿಸುತ್ತಾರೆ. ಸಮುದಾಯ ಸಂಘಟನೆ ಅಧ್ಯಕ್ಷತೆಯನ್ನ 2010ರಿಂದ 2012ರವರೆಗೆ, ಮುಸ್ಲಿಂ ನೌಕರರ ಸಂಘದ ಅಧ್ಯಕ್ಷತೆಯನ್ನ 2009ರಿಂದ 2014ರವರೆಗೆ, ಹರಪನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷತೆ 2016ರಿಂದ 2022ರವರೆಗೆ ಸಮಾಜಮುಖವಾಗಿ ನಿರಂತರ ದುಡಿತ ಮತ್ತು ಸಮಾಜಕ್ಕೆ ಮಿಡಿದ ಹೃದಯಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಇವರು ಇತ್ತೀಚೆಗೆ ಒಂದು ಐಶ್ವರ್ಯ ಎಂಬ ಕಳಂಕಿತಳು ಎಂಬ ಒಂದು ಕಥಾ ಸಂಕಲನವನ್ನ ಹಾಗೂ ನಾನು ಕ್ವಾರಂಟೈನ್ ಆಗುವ ಪ್ರಬಂಧಗಳನ್ನ ಮಂಡಿಸಿ ಹಾಗೂ ಪುಸ್ತಕಗಳನ್ನ ಈ ಜಗತ್ತಿಗೆ ತೋರಿಸಿಕೊಟ್ಟು ನಮಗೆ ಒಂದು ಮಾದರಿಯಾಗಿದೆ. ಶ್ರೀಯುತರು ಯಾವಾಗಲೂ ಒಂದು ಮಾತಿಗೆ ಹೇಳ್ತಾರೆ, ಸೌಮ್ಯ ಸ್ವಭಾವ. ಅವರ ಹೆಸರಿನಲ್ಲಿ ಏನೋ ವಿಶೇಷ ಇದೆ. ರಾಮನ ಮಲಿ ಈ ರೀತಿಯ ವಿಶೇಷವಾದ ಹೆಸರು. ನಾನು ಇದುವರೆಗೂ ನನಗೆ ಅವರ ಹೆಸರನ್ನ ಒಂದು 20 ಸತಿ ಓದಿದ್ದೀನಿ. ಯಾಕಂದ್ರೆ ಅದ್ಭುತವನ್ನು ಸೃಷ್ಟಿ ಮಾಡುವಂತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳೇ ಆಗಿರ್ತಾರೆ. ಜೀವನದಲ್ಲಿ ಅದ್ಭುತಗಳು ಸಾಗಬೇಕಾದ್ರೆ ಅಂತವರಿಗೆ ನಾವು ಪ್ರೀತಿ ಮತ್ತು ವಿಶ್ವಾಸ ಅಂತ ಪುರಸ್ಕಾರ, ಯಾರಿಗೆ ಗೌರವವನ್ನು ದೊರಕಬೇಕು ಅಂತವರಿಗೆ ನಾವು ಪುರಸ್ಕಾರ ಮಾಡೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ಪ್ರೀತಿಯ ಬಂಧುಗಳೇ, ಈ ಕನ್ನಡ ಎಂಬ ಜೊತೆಗ ಇಲ್ಲಿದೆ. ನನ್ನ ಸ್ವರಚಿತ ಕವಿತೆ ಅವರಿಗೆ ನಾನು ಅಭಿನಂದನಾ ಕವನವಾಗಿ ಅವರಿಗೆ ನಾನು ಈ ಕವನವನ್ನ ಅರ್ಪಿಸ್ತೀನಿ. ಮಗುವಾಗುವೇನು ನಿನ್ನ ಹಾಳೆ ಎಂಬ ಮಡಿಲಲ್ಲಿ, ಹಾಳೆ ಎಂಬ ಮಡಿಲಲ್ಲಿ ಅರಿತು ಸಾಗುವೇನು ನಿನ್ನದೇ ದಿವ್ಯ ಸ್ಪರ್ಶ. ಎಷ್ಟೋ ನೋವುಗಳು ಮರೆತಿರುವೆನು ನಿನ್ನ ಒಡನಾಡಿಯಾಗಿ, ಸದಾ ನಿಷ್ಠೆಯಿಂದ ಇರುವೆನು ಜೊತೆಗಾರ ಕನ್ನಡ, ಜೊತೆಗಾರ ಕನ್ನಡ, ಜೊತೆಗಾರ ಕನ್ನಡ. ಹೃದಯ ಸ್ಪರ್ಶ ತನದಿ ಕಣ್ಗೂಡಿಸುವ ಜ್ಞಾನದ ಒಡೆಯ, ಅಜ್ಞಾನವನ್ನು ಒಡೆದೋಡಿಸುವ ಸೀನುಡಿಯ ಸುವರ್ಣನೀತ ಕಲಿಕಾರ್ತಿಗೆ ದಿಕ್ಸೂಚಿ ಈ ಭಾಗ್ಯ ವಿಧಾತ ಕನ್ನಡ, ಕನ್ನಡ ಎಂಬ ಜೊತೆಗಾರ, ಈ ಕನ್ನಡ ಎಂಬ ಜೊತೆಗಾರ. ಮನದೊಳಗಿನ ಭಾವುಕತೆಯನ್ನು ಹೊರಹಚ್ಚುವ ಕಲೆಗಾರ, ಮನದೊಳಗಿನ ಭಾವುಕತೆಯನ್ನ ಹೊರಹಚ್ಚುವ ಕಲೆಗಾರ, ಭಾವನೆಗಳ ಪ್ರತಿರೂಪವಾಗಿರುವ ಜ್ಞಾನಾಮೃತನಿಂದ
ಜ್ಞಾನಾಮೃತ ನೀತ, ನಾವಿನ್ಯತೆಯ ಚಿಂತನೆಗಳನ್ನ ತರುವ ಪರಿಣಿತಿ ನೀತ, ಜೊತೆಗಾರ ಕನ್ನಡ, ಜೊತೆಗಾರ ಕನ್ನಡ. ಅಕ್ಷರ ರೂಪದಿರುವ ಮಾತುಗಾರ, ಭಾಷೆಯ ರೂಪದಿರುವ ಜಾದುಗಾರ, ಶ್ರದ್ಧೆ ಸಾನಿಗೆ ಒಲಿಯುವ ಕರುಣಾದಾತ, ಅನುಭವದ ಬದುಕಿಗೆ ನಿಜವಾದ ದೈವನೀತ, ಜೊತೆಗಾರ ಕನ್ನಡ, ಜೊತೆಗಾರ ಕನ್ನಡ, ಜೊತೆಗಾರ ಕನ್ನಡ. ಲೇಖನಿ ಕಟ್ಟುವಾಗಿ ಸಾಗಿದರೆ ಜಗದಲ್ಲಿ ಜ್ಞಾನ ಮಂದಿರ ರಥವಾಗಿ ಸಾಗುವ ಅಪರೂಪದ ಮಾಣಿಕ್ಯ ಈ ಚಾಣಕ್ಯ ಕನ್ನಡ. ನನ್ನ ಹಿರಿಮೆ ಗರಿಮೆ ಈ ಕನ್ನಡ ಎಂಬ ಜೊತೆಗಾರ, ಒಡನಾಡಿ ಬಂದು ಕನ್ನಡ ಎಂಬ ಜೊತೆಗಾರ. ಚಿಗುರು ಒಡೆಯಲಿ ಕನ್ನಡ ಎಂಬ ಪ್ರೀತಿ, ಚಿಗುರು ಒಡೆಯಲಿ ಕನ್ನಡ ಎಂಬ ಪ್ರೀತಿ, ಜಗದ ಮಕ್ಕಳಲ್ಲಿ ನೈಜವಾದ ಕರುನಾಡ ನೀತಿ, ಕರುನಾಡ ನೀತಿ. ಸ್ವಾಭಿಮಾನದ ಅಭಿಮಾನದ ಒಡೆಯಲಿಸಿದ ವೀರ ಕನ್ನಡ, ಕನ್ನಡಿಗರ ಪಾಲಿಗೆ ಎಂದೆಂದಿಗೂ ಶ್ರೀಗನ್ನಡ. ಹೃದಯ ವೈಶಾಲ್ಯತೆಯ ಈ ಕನ್ನಡ, ಶ್ರೀಗನ್ನಡ, ಶ್ರೀಗನ್ನಡ. ಧನ್ಯವಾದಗಳು. ಈಗ ನಮ್ಮ ಸಾಧಕರ ವೇದಿಕೆಯಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಶ್ರೀಯುತ ರಾಮನ್ ಸರ್ವರಿಗೆ ಎಲ್ಲ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ವಿಜೇಂದ್ರ ಪ್ರಸಾದ್ ಹಾಗೂ ನಮ್ಮ ಪಿಯು ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ